ಒಂದು ಸಾಹಸನಲ್ಲಿ ಮಾಡಬೇಕಾಗಿದೆ, ಇನ್ನೂ ಜೋರಾಗಿ ಮಾಡಬೇಕಾಗಿದೆ. ಯಾಕೋ ಏನೋ ಅಲ್ಲಲ್ಲಿ ಅಷ್ಟು ಆ ಪ್ರಮಾಣದಲ್ಲಿ ಆಗ್ತಾಯಿಲ್ಲ, ಸರ್ಕಾರ ಆ ದಿಶೆಯಲ್ಲಿ ಆಸಕ್ತಿ ವಹಿಸ್ತಾ ಇಲ್ಲ ಅನ್ನೋದು ಸಹಿತ ಅಷ್ಟೇ ಸತ್ಯದ. ಹಾಗೆ ಆಟಗಾರ ಬರ್ತಾ ಇಲ್ಲ, ಅವಕಾಶ ಸಿಕ್ಕರೆ ಬರ್ತಾರೆ ರೀ. ಅಲ್ಲಿ ಅವಕಾಶ ಇಲ್ಲ ಅಂದಾಗ ಸಹಜವಾಗಿ ಯಾವುದೇ ಆಟಗಾರ ಆದರೂ ಅದನ್ನು ದೂರ ಸರಿಯುವಂಥ, ಅದರಿಂದ ವಿಮುಖರಾಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತವೆ. ಏನೇ ಇರಲಿ, ಇವತ್ತು ಏಷ್ಯಾ ಕಪ್ ಅಂತ ನಾವು ಗೆದ್ದಿದ್ದೀವಿ, ವರ್ಲ್ಡ್ ಕಪ್ಪಿಗೆ ಹೋಗ್ತಾ ಇದ್ದೀವಿ. ಆದರೆ ವರ್ಲ್ಡ್ ಕಪ್ ನಾವು ಗೆಲ್ತೀವ ಅನ್ನೋದು ಮಾತ್ರ ಇವತ್ತು ದೊಡ್ಡ ಸಮಸ್ಯೆ. ಯಾಕಂದ್ರೆ ಅರ್ಜೆಂಟೀನಾ ದಕ್ಷಿಣ ಅಮೇರಿಕಾದ ಸ್ಟ್ರಾಂಗ್ ಆಗ್ಯದ. ಅದೇ ಕಾಲಕ್ಕೆ ಯುರೋಪ್ ಖಂಡದ ದೇಶಗಳು, ಬೆಲ್ಜಿಯಂ ಒಂದು ಸಣ್ಣ ರಾಷ್ಟ್ರ, ಅದು ಸ್ಟ್ರಾಂಗ್ ಆಗ್ಯದ. ಜರ್ಮನಿ ಅಂತ ಹೇಳುವಾಗಿಲ್ಲ. ಇನ್ನು ಹೆಂಗೆ ಇದು ಗೆಲ್ಲಕ್ಕೆ ಸಾಧ್ಯ ನಾವು ವರ್ಲ್ಡ್ ಕಪ್ ಅಂತೇಳಿ? ಅದನ್ನು ಗೆದ್ದರೆ ಒಂದು ಪವಾಡ ಅನ್ನೋಂಗಾಗ್ಯದ. ಸೆಮಿಫೈನಲ್ ಬಂದ್ರೆ ಅದೊಂದು ದೊಡ್ಡ ಪವಾಡಪ್ಪ ಅನ್ನುವಂಥದ್ದು ಆಗಿಬಿಟ್ಟದ. ಅದಕ್ಕಾಗಿ ಇವತ್ತು ಈ ಆಟದ ಬಗ್ಗೆ ಭಾಳ ಸುಂದರವಾದ ಆಟ ಇದು. ಕಾಲು ಚೆಂಡಿನಿಗಿಂತಲೂ ಸುಂದರವಾದ ಆಟ. ಕೇವಲ ಕಾಲು ಅಷ್ಟೇ ಅಲ್ಲ, ಇಲ್ಲಿ ಸ್ಟಿಕ್ಕನ್ನು ಹಿಡ್ಕೊಂಡು ಬಿಡುವಂಥ, ಸ್ಟಿಕ್ಕರ್ ಜೊತೆಗೆ ಆಟ ಆಡುವಂಥ ಈ ಚೆಂಡನ್ನು ಹಿಡಿದವರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸಹಿತ ನಮ್ಮ ಕಾಲಿಗೂ ಮತ್ತೆಲ್ಲ ಆ ಸ್ಟಿಕ್ ಹೊಡೆದ್ರೆ ಕೈಕಾಲು ಮುರ್ಕೊಳ್ಳುವಂಥ ಆಟ. ಇಂಥ ಆಟ ಭಾಳ ರೋಚಕವಾಗಿ ನಮ್ಮವ್ರು ಆಡ್ತಾಯಿದ್ರು ಅನ್ನೋದು ಅಷ್ಟೇ ಸತ್ಯದ. ಆದರೆ ಇವತ್ತು ಆ ರೋಚಕ ಆಟದ ಬಗ್ಗೆ ನಮ್ಮ ಜನರಲ್ಲಿ ಆಸಕ್ತಿ ಕಡಿಮೆ ಆಗೋದಕ್ಕೆ ಕಾರಣಪ್ಪ ಅಂತಂದ್ರೆ ನಮ್ಮ